ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಅರಣ್ಯ ಇಲಾಖೆಗೆ ಸಂಬಂಧಿಸಿದಂತೆ ಸುಮಾರು 6,000 ಹುದ್ದೆಗಳು ಖಾಲಿ ಇವೆ ಎಂದು ಕರ್ನಾಟಕ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಎಷ್ಟು ಹುದ್ದೆಗಳು ಖಾಲಿ ಇವೆ, ಯಾವ ಒಂದು ಹುದ್ದೆಗಳು ಖಾಲಿ ಇವೆ, ಯಾವ ಒಂದು ಹುದ್ದೆಗಳಿಗೆ ನೇಮಕಾತಿ ಯಾವಾಗ ಆಗಬಹುದು, ಅಧಿಸೂಚನೆ ಯಾವಾಗ ಆಗಬಹುದು ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇನೆ. ನೋಡಿ, ಇಲ್ಲಿ ನೋಡಬಹುದು, ಕರ್ನಾಟಕ ಅರಣ್ಯ ಇಲಾಖೆ ನೇಮಕಾತಿ 6,000 ಖಾಲಿ ಹುದ್ದೆಗಳ ಭರ್ತಿಗೆ ಸರ್ಕಾರದ ಗ್ರೀನ್ ಸಿಗ್ನಲ್, ಸಚಿವ ಈಶ್ವರ್ ಖಂಡ್ರೆ ಅಸ್ತು. ನೀವು ನೋಡಬಹುದು, ಇಲ್ಲಿ ರಾಜ್ಯದ ನಿರುದ್ಯೋಗಿ ಯುವಕರಿಗೆ ಅರಣ್ಯ ಇಲಾಖೆಗೆ ಸಂಬಂಧಿಸಿದಂತೆ 6,000 ಹುದ್ದೆಗಳನ್ನು ತುಂಬುವುದರ ಮೂಲಕ ನಿರುದ್ಯೋಗವನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಒಂದಲ್ಲ ಎರಡಲ್ಲ, ಸುಮಾರು ವಿವಿಧ ಹುದ್ದೆಗಳು 6,000 ಹುದ್ದೆಗಳಿಗೆ ಶೀಘ್ರ ನೇಮಕ ಮಾಡ್ತೀವಿ ಅಂತ ಈಶ್ವರ್ ಖಂಡ್ರೆ ಅವರು ತಿಳಿಸಿಕೊಟ್ಟಿದ್ದಾರೆ. ವನ್ಯಜೀವಿಗಳ ಸಂರಕ್ಷಣೆ ಹಾಗೂ ಅರಣ್ಯ ಜಮೀನು ಒತ್ತುವರಿಯನ್ನು ಪರಿಣಾಮಕಾರಿಯಾಗಿ ತಡೆಯಲು ಇಲಾಖೆಯಲ್ಲಿ ಖಾಲಿ ಇರುವ 6,000 ಕಾಯಂ ಹಾಗೂ ಗುತ್ತಿಗೆ ಆಧಾರಿತ ಹುದ್ದೆಗಳನ್ನು ಶೀಘ್ರವೇ ಭರ್ತಿ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಈ ಒಂದು ಯಾವ್ಯಾವ ಹುದ್ದೆಗಳಿವೆ, ಎಷ್ಟು ಹುದ್ದೆಗಳಿವೆ ಎಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ ನೋಡಿ. RFO ಹುದ್ದೆಗಳ ಭರ್ತಿ, ವಲಯ ಅರಣ್ಯಾಧಿಕಾರಿ ಹುದ್ದೆಗಳಿಗೆ 50% ನೇರ ನೇಮಕಾತಿ ಮೂಲಕ ಮತ್ತು ಉಳಿದ 50% ಪ್ರಮೋಷನ್ ಮೂಲಕ ಮಾಡ್ತಾರೆ. ಇನ್ನು DRFO ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತಿರಲ್ಲ, ಉಪ ವಲಯ ಅರಣ್ಯಾಧಿಕಾರಿಗಳ ಹುದ್ದೆಗಳ ಬಡ್ತಿ ಮತ್ತು ನೇರ ನೇಮಕಾತಿ ಎರಡಕ್ಕೂ ಅವಕಾಶ ಕಲ್ಪಿಸಿ ಆಡಳಿತ ಸುಧಾರಣೆ ಶಿಫಾರಸಿನಂತೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ. ಇನ್ನು ಪ್ರಸ್ತುತ ಪ್ರಕ್ರಿಯೆಯಲ್ಲಿರುವಂತಹ ಹುದ್ದೆಗಳು ಈಗಾಗಲೇ 341 ಹುದ್ದೆಗಳು ಭರ್ತಿ ಮಾಡಲಾಗಿತ್ತು. ಇನ್ನು 540 ಬೀಟ್ ಫಾರೆಸ್ಟ್ ಅಂತಿಮ ಹಂತದಲ್ಲಿದೆ. ಇನ್ನೇನು ಫೈನಲಿಸ್ಟ್ ಬಿಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ ಆರ್ಡರ್ ಕಾಪಿ ಪಾಸ್ ಮಾಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಯಾವ ಒಂದು ಹುದ್ದೆಗಳು ಖಾಲಿವೆ, ಎಷ್ಟೆಷ್ಟು ಹುದ್ದೆಗಳು ಖಾಲಿವೆ ಎಂದು. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ವಿವಿಧ ಹುದ್ದೆಗಳು ಹಾಗೂ ಅವುಗಳ ವಿವರ. ಒಟ್ಟು 6,000 ಹುದ್ದೆಗಳು ವಿವಿಧ ವಿಭಾಗಗಳ ಅಡಿಯಲ್ಲಿ ನೇಮಕಾತಿ ನಡೆಯಲಿವೆ. ಸುಮಾರು ನೋಡಿ, ಇಲ್ಲಿ ಹೆಸರು, ವಿಧ, ಖಾಲಿ ಸ್ಥಾನ ಅಂದರೆ ಹುದ್ದೆ ಹೆಸರು, ಯಾವ ಒಂದು ಹುದ್ದೆ ಹೇಗೆ ತುಂಬಿಕೊಳ್ಳುತ್ತಾರೆ ಮತ್ತು ಎಷ್ಟು ಖಾಲಿ ಹುದ್ದೆಗಳಿವೆ. ಅರಣ್ಯ ರಕ್ಷಕರು, ಫಾರೆಸ್ಟ್ ಗಾರ್ಡ್, ಅಥವಾ ಈ ಸಲ ಹೆಸರು ಚೇಂಜ್ ಮಾಡಿದ್ದಾರೆ, ಬೀಟ್ ಫಾರೆಸ್ಟರ್ ಅಂತ. ಕಾಯಂ ಹುದ್ದೆಗಳು 2,500 ಖಾಲಿ ಹುದ್ದೆಗಳಿವೆ. ಇನ್ನು ವನ್ಯಜೀವಿ ಟ್ರ್ಯಾಕರ್ಗಳು ಗುತ್ತಿಗೆ ಆಧಾರದ ಮೇಲೆ 1,000 ಹುದ್ದೆಗಳಿವೆ. ಬೆಟ್ ವಾಚರ್ಗಳು ಅಂದರೆ ಗುತ್ತಿಗೆ ಆಧಾರದ ಮೇಲೆ 800+, ವಾಹನ ಚಾಲಕರು 400+ ಇವೆ, ಗುತ್ತಿಗೆ ಆಧಾರದ ಮೇಲೆ ತುಂಬಿಕೊಳ್ಳುತ್ತದೆ. ಮತ್ತು ಡೆಪ್ಯೂಟಿ ರೇಂಜರ್ಗಳು ಅಂದರೆ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತಿರಲ್ಲ, DRFO ಕಾಯಂ ಹುದ್ದೆಗಳು, ಕಾಯಂ ಆಧಾರದ ಮೇಲೆ 300+ ಹುದ್ದೆಗಳಿವೆ. ಇತರ ಟೆಕ್ನಿಕಲ್ ಹುದ್ದೆಗಳು, ಟೆಕ್ನಿಕಲ್ ಜಾಬ್ಸ್ ಕೂಡ ಇವೆ, 1,000+ ಇವೆ. ಮತ್ತು ಇದರೊಂದಿಗೆ ಇನ್ನೂ ಹಲವಾರು ಹುದ್ದೆಗಳಿವೆ, ಇಲ್ಲಿ ಮಾಹಿತಿ ನೀಡಿಲ್ಲ. ಈಗಾಗಲೇ ಒಂದು ಸಮೀಕ್ಷೆ ಪ್ರಕಾರ ಕೆಲವೊಂದು ಇಲಾಖೆಯಲ್ಲಿ SDA FDA ಹುದ್ದೆಗಳು ಕೂಡ ಖಾಲಿ ಇವೆ ಅಂತ ಈ ಹಿಂದೆ ಗೆಜೆಟ್ ನೋಟಿಫಿಕೇಷನಲ್ಲಿ ತಿಳಿಸಲಾಗಿತ್ತು. ಅದರ ಆಧಾರದ ಮೇಲೆ ಅರಣ್ಯ ಇಲಾಖೆಯಲ್ಲಿಯೂ ಸಹ ಸುಮಾರು 600-700 ಹುದ್ದೆಗಳು SDA ಮತ್ತು FDA ಮತ್ತು ಕಿರಿಯ ಸಹಾಯಕ ಹುದ್ದೆಗಳು ಇವೆ ಅಂತ ಇಲಾಖೆ ವರದಿ ನೀಡಿದೆ. ನೋಡಿ ಸ್ನೇಹಿತರೆ, ಇನ್ನೇನು ನೇಮಕಾತಿ ಪ್ರಾರಂಭ ಆಗುತ್ತವೆ. ಈಗಾಗಲೇ KA 708 ಪೋಸ್ಟ್ಗಳು ಕಾಲ್ಫಾರ್ಮ್ ಆಗಿವೆ. ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಕೂಡ ಅನೌನ್ಸ್ ಆಗಿದೆ. ಎಲ್ಲರೂ ಕೂಡ ಚೆನ್ನಾಗಿ ಓದಿ, ಎಲ್ಲ ನೋಟಿಫಿಕೇಷನ್ ಆಗುತ್ತೆ. ಈಗ PC ಆಗುತ್ತೆ, PSI ಆಗುತ್ತೆ, ಮತ್ತು SDA FDAಗಳು ಇನ್ನೂ ಕೂಡ ಕಾಲಾಗುತ್ತೆ. KPSC SDA FDA ಕೂಡ ಕಾಲಾಗುತ್ತೆ. ಹಾಗಾಗಿ ಎಲ್ಲರೂ ನಿರಂತರವಾಗಿ ಸ್ಟಡಿ ಮಾಡ್ತಾಯಿರಿ, ಯಾವುದೇ ಹೋಗ್ಬಿಡಬೇಡಿ. 2026 ಸುಮಾರು ನಿಮಗೆ ನೇಮಕಾತಿ ಹಂತನೇ ಅಂತಲೇ ಹೇಳ್ಬೋದು, ನೇಮಕಾತಿ ಸುಗ್ಗಿ ಅಂತಲೇ ಹೇಳ್ಬೋದು. ಹೀಗಾಗಿ ನೀವು ಪ್ರಯತ್ನ ಮಾಡ್ತಾಯಿರಿ. ಬೀಟ್ ಫಾರೆಸ್ಟರ್, ಫಾರೆಸ್ಟ್ ವಾಚರ್ ಯಾರೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀರಿ ಹಾಗೆ ಮುಂದುವರಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.
ಜೈ ಹಿಂದ್, ಜೈ ಕರ್ನಾಟಕ ಮಾತೆ.